ಸ್ನೇಹಿತರೆ, ಇಂಡಿಯನ್ ನೇವಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹುದ್ದೆ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೋಸೆಸ್ ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಇವರಾಗಿ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿದ್ರೆ ಈ ಒಂದು ವಿಡಿಯೋದ ಅಷ್ಟೇ ಆಗಿರ್ತೀನಿ. ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಇಂಡಿಯನ್ ನೇವಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 910 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು. ಇನ್ನೊಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 31/12/2023 ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವರಿಗೆ ನೋಡಿ ತಗೊಂಡು ಅದನ್ನು ಸ್ಕಿಪ್ ಮಾಡಿದೆ ಕೊಂಡ ತನಕ ನೋಡಿ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇದಕ್ಕೂ ಮುಂಚೆ ನೀವು ಇಂಡಿಯನ್ ನೇವಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈಗ ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ ನೀವು ಕೆಳಗಡೆ ಕೊಡಿದ್ರೆ ನ್ಯೂ ಯೂಸರ್ ಅಥವಾ ಕ್ಲಿಕ್ ಹೇರ್ ಟು ರಿಜಿಸ್ಟರ್ ಅಂತ ಕೊಡೋದಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಲೋಡ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇವಾಗ ಇಲ್ಲಿ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಲಾಂಗಳನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ನೋಡ್ ತಗೋಣ. ಇಲ್ಲಿ ಮೊದಲಾಗಿ ನಿಮ್ಮ ಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಯೂಸರ್ ನೇಮ್ ಅಂತ ಕೊಡೋದಲ್ಲ, ಇಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಒಂದು ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇನ್ನು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೀವು ಇಲ್ಲಿ ಇದಕ್ಕೂ ಮುಂಚೆ ಫಿಲ್ಅಪ್ ಮಾಡಿರ್ತಕ್ಕಂಥ ನೇಮು ಅದೇ ರೀತಿ ಇಲ್ಲಿ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಕರೆಕ್ಟ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದ್ರೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಡೋರು ಮೆನ್ಷನ್ ಮಾಡಿದ್ರೆ ನೋಡಿ ನೀವು ಯು ಹ್ಯಾವ್ ಸಕ್ಸಸ್ಫುಲಿ ಸೈನ್ಡ್ ಅಪ್ ಅಂತ ಕೊಡಿದ್ರೆ ಮತ್ತೆ ಇಲ್ಲಿ ಮುಂದ್ಗಡೆ ಯು ಹ್ಯಾವ್ ಸೆಂಟ್ ವೆರಿಫಿಕೇಶನ್ ಲಿಂಕ್ ಟು ಯುವರ್ ರಿಜಿಸ್ಟರ್ ಇಮೇಲ್ ಅಂದ್ರೆ ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಮೇಲ್ ಅನ್ನು ಕೊಟ್ಟಿರ್ತೀರಿ ಅದಕ್ಕೆ ಅವರೊಂದು ಲಿಂಕ್ ಅನ್ನ ಸೆಂಡ್ ಮಾಡಿರ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೇಲ್ ಐಡಿಯನ್ನು ನೀವು ಇಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಒಂದು ಮೇಲ್ ಕೂಡ ಬಂದಿದೆ. ಆ ಒಂದು ಮೇಲ್ ಅನ್ನ ಈಗ ಓಪನ್ ಮಾಡ್ಕೊತೀನಿ. ಒಂದು ಮೇಲ್ ಅನ್ನ ಓಪನ್ ಮಾಡ್ಕೊಂಡು ನೀವು ಕೂಡ ಇದೇ ರೀತಿ ಒಂದು ಮೇಲ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ನೋಡಿ ಕೆಳಗಡೆ ಒಂದು ಲಿಂಕ್ ಅನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ಲಿಕ್ ಹೇರ್ ಅಂತ ಕೊಡೋದಲ್ಲ, ಆ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹೇರ್ ಟು ಕನ್ಫರ್ಮ್ ಯುವರ್ ಇಮೇಲ್ ಅಂತ ಕೊಡೋದಲ್ಲ, ಅಲ್ಲಿ ನೀಲಿಯಲ್ಲಿ ಕಾಣ್ತಿರ್ತಕ್ಕಂಥ ಕ್ಲಿಕ್ ಹೇರ್ ಅಂತ ಕೊಡೋದಲ್ಲ, ಆ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಕೂಡ ಅವರು ಕೊಡಿದ್ರೆ ಯುವರ್ ಇಮೇಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಕೊಡಿದ್ರೆ ಇವಾಗ ನೀವು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಅವರು ಕೊಟ್ಟಿರುವಂತದ್ದು. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಜನರೇಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜನರೇಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಸೆಂಡ್ ಆಗುವಂತದ್ದು. ಇನ್ನು ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬರಬೇಕು. ಈಗ ನಿಮಗೆ ಬಂದಿರತಕ್ಕಂಥ ಒಂದು OTP ಅನ್ನ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಎಂಟರ್ OTP ರಿಸೀವ್ಡ್ ಅಂತ ಕೊಡೋದಿಲ್ಲ, ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗಿರುತ್ತಲ್ಲ, ಆ ಒಂದು OTP ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ನೀವು ಇಲ್ಲಿ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ರಿಯೇಟ್ ಓನ್ ಪಾಸ್ವರ್ಡ್ ಅಂತ ಕೊಡೋದಿಲ್ಲ, ನೀವು ಇಲ್ಲಿ ಹೊಸದಾಗಿ ಒಂದು ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕು. ನೀವು ಇಲ್ಲಿ ಯಾವ ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಪಾಸ್ವರ್ಡ್ ನಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಕನ್ಫರ್ಮೇಶನ್ ಗೋಸ್ಕರ ಇಲ್ಲಿ ಸಣ್ಣಲ್ಲಿ ಯಾವ ಒಂದು ಪಾಸ್ವರ್ಡ್ ನ ಫಿಲ್ಅಪ್ ಮಾಡ್ಕೊಂಡಿರ್ತೀರಿ ಅದೇ ಒಂದು ಪಾಸ್ವರ್ಡ್ ನ ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ಸಣ್ಣಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ. ಇವಾಗ ನೀವು ಇಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದು ಇಲ್ಲಿ ಮೊದಲಾಗಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ಇಮೇಲ್ ಐಡಿ ಅಂತ ಕೊಡಿದ್ರೆ ಅಂದ್ರೆ ನೀವು ಇದಕ್ಕೂ ಮುಂಚೆ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಮೇಲ್ ಐಡಿ ಕೊಟ್ಟಿರ್ತೀರಿ ಆ ಒಂದು ಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಫಸ್ಟ್ ಕಾಲಮ್ ಅಲ್ಲಿ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಯಾವ ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡಿರ್ತೀರಿ ಹೊಸದಾಗಿ ಆ ಒಂದು ಪಾಸ್ವರ್ಡ್ ನ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಗೆಟ್ ಸ್ವಾಪ್ ಮಾಡ್ತಾ ಬನ್ನಿ. ಒಂದು ಇಂಡಿಯನ್ ನೇವಿಲಿ ಖಾಲಿ ಇರತಕ್ಕಂತ ಹುದ್ದೆ ಬಂದ್ಬಿಟ್ಟು ಚಾರ್ಜ್ಮ್ಯಾನ್ ಮತ್ತು ಟ್ರೇಡ್ಸ್ಮ್ಯಾನ್ ಇದರಲ್ಲಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋನ ಇನ್ನೂ ಎಲ್ಲ ನೋಡಿದ್ರೆ ಈ ಒಂದು ವಿಡಿಯೋದ ಅನ್ಸ್ಕೆ ಹಾಕಿರ್ತೀನಿ. ಅದರಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಇಂಡಿಯನ್ ನೇವಿಲಿ ಖಾಲಿ ಇರತಕ್ಕಂತ ಹುದ್ದೆಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಕೊಡಿದ್ರೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಯಾವ ರೀತಿ ನೀವು ಕ್ವಾಲಿಫಿಕೇಶನ್ ಬಗ್ಗೆ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಕೂಡ ನೋಡಿ ನೀವು ಒಂದು ಪೋಸ್ಟ್ ನ ಕೆಳಗಡೆ ಇಲ್ಲಿ ಎಸೆಂಟಿಯಲ್ ಕ್ವಾಲಿಫಿಕೇಶನ್ ಅಂತ ಕೊಡ್ತಾರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಕೆಳಗಡೆ ಬರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಆ ಒಂದು ಪೋಸ್ಟ್ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ಟ್ರೇಡ್ಸ್ಮ್ಯಾನ್ ಅಂತ ಕೊಡ್ತಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಆ ಒಂದು ವಿಡಿಯೋದಲ್ಲಿ ನಾನು ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನೋಡ್ತೋಗೋಣ. ಇಲ್ಲಿಗೆ ಡೈರೆಕ್ಟ್ ಆಗಿ ಕೆಳಗೆ ಕಾಣ್ತಿರ್ತಕ್ಕಂಥ ಅಪ್ಲೈ ನೋ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಖಾಲಿ ಇರತಕ್ಕಂಥ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೂ ಕೂಡ ಇಲ್ಲಿ ಕಾಣ್ತಿರ್ತಕ್ಕಂಥ ಅಪ್ಲೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಇಲ್ಲಿ ಯಾರೆಲ್ಲ ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಅಪ್ಲೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಒಂದು ಅಪ್ಲೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಲೋಡ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರತಕ್ಕಂಥ ಸಿ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಕೂಡ ಅವರು ಕ್ವಾಲಿಫಿಕೇಶನ್ ಬಗ್ಗೆ ಕೊಡಿದ್ರೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅರ್ಜಿನ ಸಲ್ಲಿಸೋದಕ್ಕೆ ಅಂತ ಇಲ್ಲಿ ಮೇಲ್ಗಡೆ ಕೂಡ ಅವರು ಕೊಟ್ಟಿರುವಂತದ್ದು. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಿರತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇಲ್ಲಿ ಅವರು ಏಜ್ ಲಿಮಿಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 25 ವರ್ಷದ ಒಳಗಿರತಕ್ಕಂಥ ಅಭ್ಯರ್ಥಿಗಳ ಒಂದು ಪೋಸ್ಟ್ಗೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವು ಇದಕ್ಕೂ ಮುಂಚೆ ಕೊಟ್ಟಿರ್ತಕ್ಕಂಥ ಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಇನ್ನು ನಿಮ್ಮ ಹತ್ರ ಇಲ್ಲಿ ಬೇರೆ ಯಾವ್ದಾದ್ರು ಅಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ರೆ ಆ ಒಂದು ಮೊಬೈಲ್ ನಂಬರ್ನ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲದಿದ್ರೆ ಖಾಲಿ ಬಿಟ್ರು ಕೂಡ ನಡೆಯುತ್ತೆ. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಇಲ್ಲಿ ಕೇಳ್ತಿದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ನೀವು ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಗುತ್ತೆ. ಇಲ್ಲದಲ್ಲಿ ನೀವು ಅಂತ ಟಿಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಗಿ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ನು ಎಸ್ ಅಂತ ಟಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿದ್ರೆ ಸೈಡ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತೆ ಕನ್ಫರ್ಮೇಶನ್ಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ನೀವು ವಾಪಸ್ ಆಗಿ ಮತ್ತೆ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಕರೆಕ್ಟ್ ಆಗಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ಸೆಲೆಕ್ಟೇಷನ್ ಅಂತ ಕೊಡಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ನಿಮ್ಮ ನೇಮ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ ಯಾವ್ದು ಅಪ್ಲೈ ಆಗುತ್ತೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಟಿಕ್ ಮಾಡಬೇಕು. ನನಗೆ ಅಲ್ಲಿ ಸಿರಿ ಅಂತ ಟಿಕ್ ಮಾಡ್ಕೋತೀನಿ. ಇನ್ನು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಸ್ಟ್ ನೇಮನ್ನ ನೀವು ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಕಾಲಮ್ ಕೂಡ ನಿಮ್ಮ 10ನೇ ತರಗತಿ ಮಾರ್ಕ್ಸ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ನೀವು ಕರೆಕ್ಟ್ ಆಗಿ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಕಾಣ್ತಿರತಕ್ಕಂಥ ಕಾಲಮ್ ಅಲ್ಲಿ ಫಸ್ಟ್ ನೇಮ್ ಅಂತ ಕೊಡೋದಲ್ಲ ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಕನ್ಫರ್ಮೇಶನ್ಗೋಸ್ಕರ ಇಲ್ಲಿ ಸೈಡ್ ಯಾವ ಒಂದು ನೇಮನ್ನ ಕೊಟ್ಟಿರ್ತೀರಿ ಅದೇ ಒಂದು ನೇಮನ್ನ ಇಲ್ಲಿ ಮತ್ತೆ ವಾಪಸ್ಸಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಿಡಲ್ ನೇಮ್ ಏನಾದ್ರೆ ಒಂದು ಮಿಡಲ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಫಿಲ್ಅಪ್ ಮಾಡ್ಕೊಂಡು ಮತ್ತೆ ಕನ್ಫರ್ಮೇಶನ್ಗೋಸ್ಕರ ಮತ್ತೆ ಅದೋ ಒಂದು ಮಿಡಲ್ ನೇಮ್ ನೀವು ಇಲ್ಲಿ ವಾಪಸ್ಸಾಗಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಕೆಳಗಡೆ ಇಲ್ಲಿ ಲಾಸ್ಟ್ ನೇಮ್ ಅಂತ ಕೊಡಿದ್ರೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ಗಳಲ್ಲಿ ಲಾಸ್ಟ್ ನೇಮ್ ಇದ್ರೆ ಒಂದು ಲಾಸ್ಟ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಕನ್ಫರ್ಮೇಶನ್ಗೋಸ್ಕರ ಮತ್ತೆ ಇಲ್ಲಿ ಯಾವ ಒಂದು ಲಾಸ್ಟ್ ನೇಮ್ ಅನ್ನ ಕೊಟ್ಟಿರ್ತೀರಿ ಅದೇ ಒಂದು ಲಾಸ್ಟ್ ನೇಮ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ನೇಮು ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್ ಅನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಜನರನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜನರು ಯಾವ್ದಿರುತ್ತೆ ಆ ಒಂದು ಜನರನ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ನೀವು ಇಲ್ಲಿ ನಿಮ್ಮ ನೇಮ್ ಏನಾದರೂ ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಎಸ್ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ನೇಮು ಕರೆಕ್ಟ್ ಆಗಿದ್ರೆ ಇಲ್ಲಿ ಸೈಡಲ್ಲಿ ಕಾಣ್ತಿರತಕ್ಕಂಥ ನೋ ಆಪ್ಷನ್ ಮೇಲೆ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಮೆರಿಟಲ್ ಸ್ಟೇಟಸ್ ಕೂಡ ನೀವು ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೆರಿಡ್ ಇದ್ರೆ ಮೆರಿಡ್, ಅನ್ಮೆರಿಡ್ ಇದ್ರೆ ಅನ್ಮೆರಿಡ್ ಈ ರೀತಿ ನೀವು ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಇನ್ನು ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ಫಾದರ್ಸ್ ನೇಮ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತೆ ಕನ್ಫರ್ಮೇಶನ್ಗೋಸ್ಕರ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ನೀವು ವಾಪಸ್ಸಾಗಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಅದಾದ್ಮೇಲೆ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಮದರ್ಸ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನು ಅದಾದ್ಮೇಲೆ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಕನ್ಫರ್ಮೇಶನ್ಗೋಸ್ಕರ ನಿಮ್ಮ ಮದರ್ಸ್ ನೇಮ್ ನೀವು ಇಲ್ಲಿ ವಾಪಸ್ಸಾಗಿ ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ.
ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ಮ ಕೆಟಗರಿನೂ ಕೂಡ ನೀವು ಇಲ್ಲಿ ಚೂಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕೆಟಗರಿ ಯಾವ್ದು ಇರುತ್ತೆ ಆ ಒಂದು ಕೆಟಗರಿ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಮುಂದುಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ಕನ್ಫರ್ಮೇಷನ್ಗೋಸ್ಕರ ಮತ್ತೆ ಇಲ್ಲಿ ಚಾನಲ್ ಯಾವ ಒಂದು ಕೆಟಗರಿನ ಕೊಟ್ಟಿರ್ತೀರಿ ಅದೇ ಒಂದು ಕೆಟಗರಿ ನೀವು ಇಲ್ಲಿ ವಾಪಸ್ಸಾಗಿ ಚೂಸ್ ಮಾಡ್ಕೋಬೇಕು. ಇನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಮುಂದುಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೈಜ್ ಬಂದ್ಬಿಟ್ಟು 50 KB ಇಂದ 200 KB ಹೋಗಿರತಕ್ಕಂಥ ಸೈಜ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನು ಫಾರ್ಮೆಟ್ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಚೂಸೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರತಕ್ಕಂಥ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ PWBD ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಎಸ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ದಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಂತ ಇಲ್ಲಿ ಕೇಳಿದ್ರೆ ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಬೇಕು. ಇಲ್ದಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಡಿಸೇಬಲ್ಡ್ ಡಿಫೆನ್ಸ್ ಸರ್ವಿಸ್ ಪರ್ಸನಲ್ ಆಗಿದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಎಸ್ ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ನು ಟಿಕ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲೂ ಕೂಡ ನೀವು ಇದನ್ನ ನೋ ಅಂತ ಟಿಕ್ ಮಾಡ್ಕೋಬೇಕು. ಇದು ಕೂಡ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ ಇಲ್ಲಿ ಕೊಡಿದ್ರೆ ಇದು ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ನೋ ಅಂತ ಟಿಕ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಎಸ್ ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇಲ್ದಲ್ಲಿ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ನು ಕೆಟಗರಿ ವೈಸ್ ಎಷ್ಟೆಷ್ಟು ಮಿತಿ ಸಲ್ಲಿಕೆ ಅಂತ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದ್ರೆ ಇದಕ್ಕೂ ಮುಂಚೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಚಾನಲ್ ಕಾಣ್ತಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಚೂಸ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಡೇಟ್ ಆಫ್ ಬರ್ತ್ ಅನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರತಕ್ಕಂಥ ಒಂದು ಕಾಲಮ್ ಅಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲದಲ್ಲಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ನು ಸೈಜ್ ಬಂದ್ಬಿಟ್ಟು 50 ರಿಂದ 200 KB ಹೋಗಿರತಕ್ಕಂಥ ಸೈಜ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ನು ಫಾರ್ಮೆಟ್ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಫೋಟೋ ಸೈಜ್ ಬಂದ್ಬಿಟ್ಟು 20 ರಿಂದ 50 KB ಹೋಗಬೇಕಾಗುತ್ತೆ. ಇನ್ನು ಫಾರ್ಮೆಟ್ ಬಂದ್ಬಿಟ್ಟು JPG ಅಥವಾ JPEG ಅಥವಾ PNG ಫಾರ್ಮೆಟ್ ಅಲ್ಲಿ ನಿಮ್ಮ ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ನು ಇದಾದ್ಮೇಲೆ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೈಜ್ ಬಂದ್ಬಿಟ್ಟು 10 ರಿಂದ 20 KB ಹೋಗಿರತಕ್ಕಂಥ ಸೈಜ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಫಾರ್ಮೆಟ್ ಬಂದ್ಬಿಟ್ಟು ಇದಕ್ಕೂ ಕೂಡ ಸೇಮ್ ಅದೇ ರೀತಿ JPG ಅಥವಾ JPEG ಅಥವಾ PNG ಫಾರ್ಮೆಟ್ ಅಲ್ಲಿ ನಿಮ್ಮ ಸಿಗ್ನೇಚರ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ನೀವಲ್ಲಿ ಮೇಲ್ಗಡೆ ಫೈಲ್ ನ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನು ತಗೊಂಡ ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಕಾಣ್ತಿರತಕ್ಕಂಥ ಒಂದು ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ಚಾನಲ್ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇಲ್ಲಿ ಮೊದಲಾಗಿ ನೀವು ನ್ಯಾಷನಾಲಿಟಿ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಇಂಡಿಯನ್ ಅಂತ ಕೊಡೋದಿಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಮುಂದುಗಡೆ ಕೊಟ್ಟಿರತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ರಿಲಿಜನ್ ಕೂಡ ಚೂಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರತಕ್ಕಂಥ ರಿಲಿಜನ್ಗಳಲ್ಲಿ ನಿಮ್ಮ ರಿಲಿಜನ್ ಯಾವ್ದಿರುತ್ತೆ ಆ ಒಂದು ರಿಲಿಜನ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಂದ ರಿಲಿಜನ್ ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ಮ ದೇಹದ ಮೇಲೆ ಯಾವ್ದಾದ್ರು ಗುರುತುಗಳಿದ್ರೆ ಆ ಒಂದು ಗುರುತುಗಳನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ಆಗಿ ನೀವು 2 ಮಾರ್ಕ್ಗಳನ್ನ ಕಂಪಲ್ಸರಿ ಆಗಿ ಫಿಲ್ಅಪ್ ಮಾಡಲೇಬೇಕು. ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಕಮಾಂಡ್ ಪೋಸ್ಟಿಂಗ್ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ನೀವು ಯಾವ ಒಂದು ಕಮಾಂಡ್ ನಲ್ಲಿ ಪ್ರಿಪೇರ್ ಆಗಿ ಕೊಡಬೇಕಂತಿರ್ತೀರಿ ಆ ಒಂದು ಕಮಾಂಡ್ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೊದಲಾಗಿ ಯಾವ ಒಂದು ಕಮಾಂಡ್ ನ ಚೂಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಕಮಾಂಡ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಇಲ್ಲಿ ಸೆಕೆಂಡ್ ಅಂದ್ರೆ ನೀವು ಎರಡನೇದಾಗಿ ಯಾವ ಒಂದು ಕಮಾಂಡ್ ನಲ್ಲಿ ಚೂಸ್ ಮಾಡಬೇಕಂತ ಅನ್ಕೊಂಡಿರ್ತಿರಲ್ಲ ಆ ಒಂದು ಕಮಾಂಡ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಚೂಸ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನೀವು ಮೂರದಾಗಿ ಇಲ್ಲಿ ಯಾವ ಒಂದು ಕಮಾಂಡ್ ನ ಚೂಸ್ ಮಾಡಬೇಕಂತ ಅನ್ಕೊಂಡಿರ್ತೀರಿ ಮೂರದಾಗಿ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಕಮಾಂಡ್ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ ಫೋಟೋವನ್ನು ಕೂಡ ನೀವು ಇಲ್ಲಿ ಕ್ಯಾಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಕ್ಯಾಚ್ ಮಾಡ್ಬೇಕಂತ ಇಲ್ಲಿ ಕೆಳಗಡೆ ಕೆಲವಷ್ಟು ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಫೋಟೋ ಬಂದ್ಬಿಟ್ಟು ಒಟ್ಟಿನಲ್ಲಿ ಕ್ಲಿಯರ್ ಆಗಿರತಕ್ಕಂಥ ಒಂದು ಫೋಟೋವನ್ನು ನೀವು ಇಲ್ಲಿ ಕ್ಯಾಚ್ ಮಾಡಬೇಕು. ಇಲ್ಲಿ ಅವರು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗದಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ.
ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಅಂಡರ್ಸ್ಟುಡ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಡಿಫರೆಂಟ್ ಆಗಿರ್ತಕ್ಕಂಥ ಆಂಗಲ್ ಅಲ್ಲಿ 4 ಫೋಟೋಗಳನ್ನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕು. ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಮೆರಾ ಅಂತ ಕೊಡ್ತಾ ನೋಡಬಹುದು. ಇಲ್ಲಿ ಆನ್ ಅಂತ ನೋಡಬಹುದು. ನೀವು ಆನ್ ಅಂತ ಕೊಡೋದ್ರಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೈರೆಕ್ಟ್ ಆಗಿ ಒಂದು ಕ್ಯಾಮೆರಾ ಆನ್ ಆಗುತ್ತೆ. ಅವಾಗ ನೀವು ಇಲ್ಲಿ ನಿಮ್ಮ ಫೋಟೋವನ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಆ ಒಂದು ಕ್ಯಾಮೆರಾ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಕ್ಯಾಮೆರಾ ಇಲ್ಲಿ ಏನಾದರೂ ವರ್ಕ್ ಆಗದಿದ್ದಲ್ಲಿ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಕ್ಯಾಮೆರಾ ಇಸ್ ನಾಟ್ ವರ್ಕಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿದ್ವಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಹೌ ಟು ಎನೇಬಲ್ ಕ್ಯಾಮೆರಾ ಅಂತ ಕೊಡ್ತಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಈ ಒಂದು ಕ್ರೋಮ್ ನಲ್ಲಿ ನೀವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡಿದ ಮೇಲೆ ಇಲ್ಲಿ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ನಿಮ್ದು ಡೈರೆಕ್ಟ್ ಆಗಿ ಓಪನ್ ಅಂತ ನಡೆಯುತ್ತೆ. ಓಪನ್ ಆಗದೇ ಇರೋರು ಈ ರೀತಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೌ ಟು ಎನೇಬಲ್ ಕ್ಯಾಮೆರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಆಪ್ಷನ್ ನೀವು ಎನೇಬಲ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಅಂಡರ್ಸ್ಟುಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೀವು ಡಿಫರೆಂಟ್ ಆಂಗಲ್ ಅಲ್ಲಿ 4 ಫೋಟೋಗಳನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಆನ್ ಅಂತ ಕೊಡೋದು ಇಲ್ಲಿ ಕ್ಯಾಮೆರಾ ಸೈಡ್ ಅಲ್ಲಿ ಆನ್ ಅಂತ ಕೊಡೋದ್ರಲ್ಲ ಒಂದು ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋವನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ರೀತಿ ಕ್ಲಿಕ್ ಮಾಡ್ಬೇಕಂತ ಕೂಡ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಿರ್ತಕ್ಕಂಥ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡೋದು ಇಲ್ಲಿ ಸೈಡ್ ಅಲ್ಲಿ ಒಂದು ಫೋಟೋ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಫೋಟೋ ಬಂದ್ಮೇಲೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ನೋಡಿ ಕ್ಲಿಕ್ ಕೇರ್ ಟು ಕ್ಯಾಪ್ಚರ್ ಫೋಟೋ 1 ಅಂತ ಕೊಡೋದ್ರಲ್ಲ ಆ ಒಂದು ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಒಂದು ಆಪ್ಷನ್ ಮೇಲೆ ಕೂಡ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸೆಕೆಂಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಲಿಕ್ ಕೇರ್ ಟು ಕ್ಯಾಪ್ಚರ್ ಫೋಟೋ 2 ಅಂತ ಕೊಡೋದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಫೋಟೋನು ಕೂಡ ಕ್ಲಿಕ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಮೂರನೇ ಕೂಡ ಕಾಣ್ತಿರ್ತಕ್ಕಂಥ ಕ್ಲಿಕ್ ಕೇರ್ ಟು ಕ್ಯಾಪ್ಚರ್ ಫೋಟೋ 3 ಅಂತ ಕೊಡೋದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಲಿಕ್ ಕೇರ್ ಟು ಕ್ಯಾಪ್ಚರ್ ಫೋಟೋ 4 ಅಂತ ಕೊಡೋದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ 4ನೇ ಫೋಟೋನು ಕೂಡ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ವ್ಯಾಲಿಡೇಟ್ ಆ್ಯಂಡ್ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ನಿಮ್ಮ ಫೋಟೋವನ್ನ ಇಲ್ಲಿ ಕ್ಯಾಪ್ಚರ್ ಮಾಡಬೇಕು. ಪ್ರತಿಯೊಂದು ಫೋಟೋನು ಕೂಡ ಡಿಫರೆಂಟ್ ಆಂಗಲ್ ಅಲ್ಲಿ ಇರಬೇಕಾಗುತ್ತೆ. ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋವನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ವ್ಯಾಲಿಡೇಟ್ ಆ್ಯಂಡ್ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ ಆ್ಯಂಡ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಈ ರೀತಿ ಬಂದಿರುತ್ತೆ ನೋಡೋದು. ಇಲ್ಲಿ ಎಡಿಷನಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇನ್ನು ಮುಂದೆ ನೀವು ಇಲ್ಲಿ ನಿಮ್ಮ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡೋದು ಅಂತ ನೋಡ್ತಕೊಂಡಾಗ ಅದಕ್ಕೋಸ್ಕರ ಇಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ನಿಮ್ಮ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಕೋರೆಸ್ಪಾಂಡೆಂಟ್ ಅಡ್ರೆಸ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇವಾಗ ಸದ್ಯಕ್ಕೆ ಯಾವ ಒಂದು ಪ್ಲೇಸ್ ನಲ್ಲಿ ಇರ್ತೀರಿ ಆ ಒಂದು ಅಡ್ರೆಸ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡೋದು ಅಂತ ನೋಡ್ತಕೊಂಡೀಗ ಇಲ್ಲಿ ಮೊದಲಾಗಿ ಅಡ್ರೆಸ್ ಲೈನ್ 1 ಅಂತ ಕೊಡಿದ್ರಲ್ಲ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಊರ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ಅಡ್ರೆಸ್ ಲೈನ್ 2 ಅಂತ ಕೊಡಿದ್ರಲ್ಲ ಇಲ್ಲಿ ನಿಮ್ಮ ತಾಲೂಕನ್ನು ಕೂಡ ನೀವು ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬ್ಲಾಕ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ನಿಮ್ಮ ರಾಜ್ಯವನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಾಜ್ಯ ಯಾವ್ದಿರುತ್ತೆ ಒಂದು ರಾಜ್ಯವನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನು ಚೂಸ್ ಮಾಡ್ಕೊಂಡು ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಡಿಸ್ಟ್ರಿಕ್ಟ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದಿರುತ್ತೆ ಆ ಒಂದು ಡಿಸ್ಟ್ರಿಕ್ಟ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಸಿಟಿ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ ಸಿಟಿಯನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪಿನ್ ಕೋಡ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ನಿಮ್ದು ಇಲ್ಲಿ ಕೋರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರತಕ್ಕಂಥ ಅಡ್ರೆಸ್ ಎರಡು ಒಂದೇ ಆಗಿತ್ತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ದು ಕೋರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರತಕ್ಕಂಥ ಅಡ್ರೆಸ್ ಎರಡು ಬೇರೆ ಬೇರೆ ಆಯ್ತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಪರ್ಮನೆಂಟ್ ಆಗಿರತಕ್ಕಂಥ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದಾಗಿರುತ್ತೆ. ಎರಡು ಅಡ್ರೆಸ್ ಒಂದಾಗಿತ್ತಂದ್ರೆ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಯಾವ ಒಂದು ಅಡ್ರೆಸ್ ಕೊಟ್ಟಿರ್ತೀರಿ ಆಟೋಮೆಟಿಕ್ ಆಗಿ ಅದೇ ಒಂದು ಅಡ್ರೆಸ್ ಫಿಲ್ಅಪ್ ಆಗುತ್ತೆ. ಇನ್ನ ಬೇರೆ ಇತ್ತಂದ್ರೆ ನೀವು ಅದನ್ನು ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇನ್ನ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲ್ಅಪ್ ಮಾಡೋದು ಅಂತ ನೋಡ್ತಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ
ಇಲ್ಲಿ ಕೆಳಗಡೆ ಒಂದು ಕಾಲಮ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಪೋಸ್ಟ್‌ಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಶನ್ ಆಗಿದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡಬೇಕು. ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲ್ಅಪ್ ಮಾಡೋದು ಅಂತ ನೋಡ್ತಗೊಂಡು ಈಗ ಇಲ್ಲಿ ಮೊದಲಾಗಿ ನೀವು ಎಕ್ಸಾಮ್ ಪಾಸ್ ಅಂತ ಕೊಡಿದ್ರಲ್ಲ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಏರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಾಗಿ ನೀವು 10th ಅಂತ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಸ್ಟ್ರೀಮ್ ಅಂತ ಕೊಡ್ತಾರಲ್ಲ ಅದರ ಕೆಳಗಡೆ ಕೊಟ್ಟಿರತಕ್ಕಂಥ ಒಂದು ಏರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ 10th ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ 10ನೇ ತರಗತಿ ಬೋರ್ಡ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ 10ನೇ ತರಗತಿ ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಅದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ 10ನೇ ತರಗತಿ ಪಾಸಿಂಗ್ ಡೇಟ್ ಮಂತ್ ಇಯರ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅಲ್ಲಿ ಡೇಟ್ಗಳು ಮತ್ತೆ ಮಂತ್ ಮತ್ತು ಇಯರ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ 10ನೇ ತರಗತಿ ಸರ್ಟಿಫಿಕೇಟ್ ನಂಬರ್ನ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಸರ್ಟಿಫಿಕೇಟ್ ನಂಬರ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಇಲ್ಲಿ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೊಡಿದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ನಿಮ್ದು ಏನಾದರೂ ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಅಂತ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕು. ಇನ್ನು CGPA ಇದ್ರೆ ನೀವು ಇಲ್ಲಿ CGPA ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ನು ಟಿಕ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನೀವು 10ನೇ ತರಗತಿಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಿ ಆ ಒಂದು ಮಾರ್ಕ್ಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನೀವು ತೆಗೆದುಕೊಂಡಿರತಕ್ಕಂಥ ಅಂಕಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಆ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಬರ್ದಿರ್ತೀರಿ ಆ ಒಂದು ಅಂಕಗಳನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಇಲ್ಲಿ ಮಾರ್ಕ್ಸ್ ಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಪರ್ಸೆಂಟೇಜ್ ಅಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಕ್ಲಾಸ್ ಅಥವಾ ಗ್ರೇಡ್ ಅಂತ ಕೊಡಿದ್ರೆ ನಿಮ್ದು ಇಲ್ಲಿ ಫಸ್ಟ್ ಕ್ಲಾಸ್ ಇದ್ರೆ ಫಸ್ಟ್ ಅಂತ ಫಿಲ್ಅಪ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಕ್ಲಾಸ್ ಇದ್ರೆ ಸೆಕೆಂಡ್ ಅಂತ, ಅದೇ ರೀತಿ ಥರ್ಡ್ ಕ್ಲಾಸ್ ಇದ್ರೆ ಥರ್ಡ್ ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಅದನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೈಜ್ ಬಂದ್ಬಿಟ್ಟು 50 ರಿಂದ 200 KB ಒಳಗಡೆ ಬೇಕಾಗುತ್ತೆ. ಇನ್ನು ಫಾರ್ಮೆಟ್ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇನ್ನ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರತಕ್ಕಂಥ ಪ್ಲಸ್ ಅಥವಾ ಯಾಡ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಸಣ್ಣಲ್ಲಿ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇವಾಗ ನೀವು ಇಲ್ಲಿ ನಿಮ್ಮ ITI ಕ್ವಾಲಿಫಿಕೇಶನ್ ಮಾಹಿತಿ ಕೂಡ ಯಾಡ್ ಮಾಡಬೇಕು. ಅದನ್ನು ಕೂಡ ಯಾವ ರೀತಿ ಯಾಡ್ ಮಾಡೋದು ಅಂತ ನೋಡ್ತಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬಂದ್ರೆ ಈ ರೀತಿ ಇಲ್ಲಿ ಇರುತ್ತೆ. ಇಲ್ಲಿ ಕೂಡ ಸೇಮ್ ಅದೇ ರೀತಿ ನೀವು ಇಲ್ಲಿ ಎಕ್ಸಾಮ್ ಪಾಸ್ ಅಂತ ಕೊಡಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಏರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಇವಾಗ ನೀವು ಇಲ್ಲಿ ITI ಅಂತ ಟಿಕ್ ಮಾಡ್ಕೋಬೇಕು. ITI ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಅಂದ್ರೆ ಸ್ಟ್ರೀಮ್ ಅಂತ ಕೊಡಿದ್ರಲ್ಲ ಅಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಏರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ITI ದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ನೀವು ಇಲ್ಲಿ ಚೂಸ್ ಮಾಡಬೇಕು. ಇಲ್ಲಿ ಕೊಟ್ಟಿರತಕ್ಕಂಥ ಟ್ರೇಡ್ಗಳಲ್ಲಿ ನಿಮ್ದು ಯಾವ ಒಂದು ಟ್ರೇಡ್ ಆಗಿರುತ್ತಲ್ಲ ಆ ಒಂದು ಟ್ರೇಡ್ ನಲ್ಲಿ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಚೂಸ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ITI ಬೋರ್ಡ್ ಅಥವಾ ಯೂನಿವರ್ಸಿಟಿ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ದು ITI ಪಾಸಿಂಗ್ ಇಯರ್ ಡೇಟ್ ಮತ್ತು ಮಂತ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡು ಅದನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ಮ ITI ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಕೊಡ್ತಲ್ಲ ಅಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಇಲ್ಲಿ ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಅಂತ ಟಿಕ್ ಮಾಡ್ಕೋಬೇಕು. ಇನ್ನು CGPA ಇದ್ರೆ ನೀವು ಇಲ್ಲಿ CGPA ಅಂತ ಟಿಕ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಕರೆಕ್ಟ್ ಆಗಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನೀವು ITI ದಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಿ ಆ ಒಂದು ಮಾರ್ಕ್ಸ್ ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನೀವು ITI ದಲ್ಲಿ ಎಷ್ಟು ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಾರಲ್ಲ ಒಂದು ಟೋಟಲ್ ಮಾರ್ಕ್ಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನೀವು ಇಲ್ಲಿ ಕರೆಕ್ಟ್ ಆಗಿ ಒಂದು ಮಾರ್ಕ್ಸ್ ಗಳನ್ನ ಫಿಲ್ಅಪ್ ಮಾಡಿದ ತಕ್ಷಣ ಪರ್ಸೆಂಟೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನು ಇದಾದ್ಮೇಲೆ ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಕ್ಲಾಸ್ ಅಥವಾ ಗ್ರೇಡ್ ಅಂತ ಕೊಡ್ತಾರೆ. ನಿಮ್ದು ITI ದಲ್ಲಿ ಫಸ್ಟ್ ಕ್ಲಾಸ್ ಇದ್ರೆ ಫಸ್ಟ್ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ಸೆಕೆಂಡ್ ಕ್ಲಾಸ್ ಇದ್ರೆ ಸೆಕೆಂಡ್ ಅಂತ, ಅದೇ ರೀತಿ ಥರ್ಡ್ ಕ್ಲಾಸ್ ಇದ್ರೆ ಥರ್ಡ್ ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಮಾಹಿತಿ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಮುಂದೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ನಿಮ್ದು ITI ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಚೂಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರತಕ್ಕಂಥ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೈಜ್ ಬಂದ್ಬಿಟ್ಟು 50 ರಿಂದ 200 KB ಒಳಗಡೆ ಬೇಕಾಗುತ್ತೆ. ಫಾರ್ಮೆಟ್ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ನಿಮ್ಮ ITI ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕಾಣ್ತಿರತಕ್ಕಂಥ ಯಾಡ್ ಅಥವಾ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇರುತ್ತೆ ಬರುತ್ತೆ. ಇಲ್ಲಿ ಸೈಡ್ನಲ್ಲಿ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ ನೀವು
ಐಟಿ ಡೀಟೇಲ್ಸ್ ಆರ್ ಸೇವ್ಡ್ ಅಂತ ಬರುತ್ತೆ. ಈಗ ನೀವು ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಆಡ್ ಮಾಡೋದು ಕಂಪ್ಲೀಟ್ ಆಗಿ ಮುಗಿದಿತ್ತು. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ನಿಮ್ದು ಐಟಿ ಮತ್ತು 10ನೇ ತರಗತಿ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಕೆಳಗಡೆ ಫಿಲ್ಅಪ್ ಮಾಡ್ಕೋಬಹುದು. ಎಡಿಷನಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೊಡೋದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಲಂಗಳಲ್ಲಿ ನಿಮ್ದು ಇನ್ನೂ ಜಾಸ್ತಿ ಕ್ವಾಲಿಫಿಕೇಶನ್ ಆಗಿದ್ರೆ ಆ ಒಂದು ಕ್ವಾಲಿಫಿಕೇಶನ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಆಗದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಲಂಗಳನ್ನ ಖಾಲಿ ಬಿಟ್ಟು ಕೂಡ ನಡೆಯುತ್ತೆ. ಇಲ್ಲಿ ನೋಡಬಹುದು ನೀವು ಯಾಡ್ ಮಾಡಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದಿರುತ್ತೆ. ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇದೆಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಏರ್ತಿ ಬರುತ್ತೆ. ಇಲ್ಲಿ ಎಸೆಂಟಲ್ ಎಕ್ಸ್ಪೀರಿಯನ್ಸ್ ಅಂತ ಕೊಡಿದ್ರೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನಿಮ್ದು ನಿಮ್ಮ ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ದು ಬೇರೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಲೇಟೆಡ್ ಆಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಹಿತಿನೂ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇದೇನು ಮಾನಿಟರಿ ಅಲ್ಲ, ನಿಮ್ದು ಆಗಿದ್ರೆ ಫಿಲ್ಅಪ್ ಮಾಡ್ಕೋಬಹುದು, ಆಗದಿದ್ರೆ ಖಾಲಿ ಬಿಟ್ಟು ಕೂಡ ನಡೆಯುತ್ತೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಏರ್ತಿ ಬರುತ್ತೆ. ಇವಾಗ ನೀವು ಇಲ್ಲಿ ಎಕ್ಸಾಮ್ ಸಿಟಿ ಸೆಂಟರ್ನು ಕೂಡ ಚೂಸ್ ಮಾಡ್ಕೋಬೇಕು. ಇಲ್ಲಿ ನೀವು ಕನಿಷ್ಠವಾಗಿ 3 ಸೆಂಟರ್ಗಳನ್ನ ಪ್ರಿಪೇಸ್ ಆಗಿ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ಯಾವ ಒಂದು ಸೆಂಟರ್ನ ಪ್ರಿಪೇಸ್ ಆಗಿ ಕೊಡಬೇಕು ಅಂತ ಹೇಳ್ತೀರಿ ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೊದಲಿಗೆ ಒಂದು ಸೆಂಟರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಎರಡನೇದಾಗಿ ಯಾವ ಸೆಂಟರ್ನ ಪ್ರಿಪೇಸ್ ಆಗಿ ಕೊಡಬೇಕು ಅಂತ ಹೇಳ್ತೀರಿ ಆ ಒಂದು ಸೆಂಟರ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎರಡನೇದಾಗಿ ಇಲ್ಲಿ ಯಾವ ಒಂದು ಸೀಟನ್ನ ಪ್ರಿಪೇಸ್ ಆಗಿ ಕೊಡಬೇಕು ಅಂತ ಹೇಳ್ತೀರಿ ಆ ಒಂದು ಸೀಟನ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಇದೆ, ಮಿಕ್ಕಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಕೊಡಿದ್ರೆ ಅದಕ್ಕೋಸ್ಕರ ನೀವು ಇಲ್ಲಿ ಎರಡನೇದಾಗಿ ಯಾವ ಒಂದು ಸೆಂಟರ್ನಲ್ಲಿ ಚೂಸ್ ಮಾಡ್ಬೇಕಂತ ಅನ್ಕೊಂಡಿರ್ತಿರಲ್ಲ ಆ ಒಂದು ಸೆಂಟರ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಸೆಂಟರ್ನ ಚೂಸ್ ಮಾಡ್ಕೊಂಡ ತಕ್ಷಣ ಇನ್ನು ಮೂರನೇದಾಗಿ ನೀವು ಯಾವ ಒಂದು ಸೆಂಟರ್ನಲ್ಲಿ ಪ್ರಿಪೇಸ್ ಆಗಿ ಕೊಡಬೇಕು ಅಂತ ಹೇಳ್ತಿರಲ್ಲ ಆ ಒಂದು ಸೆಂಟರ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕು. ಇಲ್ಲಿ ಕಡ್ಡಾಯವಾಗಿ ನೀವು 3 ಸೆಂಟರ್ಗಳಲ್ಲಿ ಪ್ರಿಪೇಸ್ ಆಗಿ ಕೊಡಲೇಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಮೂರನೇದಾಗಿ ಯಾವ ಒಂದು ಸೆಂಟರ್ ಪ್ರಿಪೇಸ್ ಆಗಿ ಕೊಡಬೇಕು ಅಂತ ಹೇಳ್ತೀರಿ ಅಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೂರನೇದಾಗಿ ಕೂಡ ಒಂದು ಸೆಂಟರ್ನಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನು ಸೆಂಟರ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏರ್ತಿ ಬರುತ್ತೆ. ಇಲ್ಲಿ ಚಾನೆಲ್ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ನೀವು ಇದುವರೆಗೆ ಫಿಲ್ಅಪ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಇಲ್ಲಿ ಬಂದಿರುತ್ತೆ. ಯಾವ್ದಾದ್ರು ತಪ್ಪಾಗಿದ್ರೆ ಇವಾಗಲೇ ನೀವು ಇಲ್ಲಿ ಅದನ್ನ ಸರಿಪಡಿಸ್ಕೋಬೇಕು. ಒಂದ್ ವೇಳೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಪ್ಪಾಗಿದೆ ಅಂದ್ರೆ ಅದನ್ನ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗುದಿಲ್ಲ. ಇವಾಗಲೇ ನೀವು ಇಲ್ಲಿ ಸಬ್ಮಿಟ್ ಮಾಡೋ ಮುಂಚೆನೆ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದ್ರೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ಮಾಹಿತಿನೂ ಕೂಡ ಕೊಡಿದ್ರೆ ನೀವು ಇದಕ್ಕೂ ಮುಂಚೆ ಯಾವ ಒಂದು ಮಾಹಿತಿ ಕೊಟ್ಟಿದ್ರಿ ಪ್ರತಿಯೊಂದು ಮಾಹಿತಿ ಕೂಡ ಬಂದ್ರೆ ಜೊತೆಗೆ ಡಾಕ್ಯುಮೆಂಟ್ ಕೂಡ ಆ ಒಂದು ಜಾಗದಲ್ಲಿ ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದೆ ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಮೊದಲಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ವಿ. ಇಲ್ಲಿ ನೋಡಬಹುದು ನೀವು ಅದರ ಮುಂದ್ಗಡೆ ಕೊಡಿದ್ರೆ ಕ್ಲಿಕ್ ಟು ವ್ಯೂ ಅಂತ ಕೊಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ನೀವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆ ಅಂತ ನೀವು ಚೆಕ್ ಕೂಡ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡಿ ನೀವು ಇದಕ್ಕೂ ಮುಂಚೆ ಕ್ಯಾಪ್ ಮಾಡಿರ್ತಕ್ಕಂಥ ನಿಮ್ಮ 4 ಫೋಟೋಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ನೀವು ಕ್ವಾಲಿಫಿಕೇಶನ್ ಮಾಹಿತಿ ಬಂದ್ರೆ ಡೈರೆಕ್ಟ್ ಆಗಿ ಕೂಡ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ತಪ್ಪಾಗಿದ್ರೆ ಇವಾಗಲೇ ನೀವು ಇಲ್ಲಿ ಸರಿಪಡಿಸ್ಕೋಬಹುದು. ಇನ್ನ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇದು ಎಸ್ ಅಂತ ತಗೊಂಡಿರುತ್ತೆ. ಜೊತೆಗೆ ಇಲ್ಲಿ ಚೆಕ್ ಬಾಕ್ಸ್ ಕೂಡ ಆಟೋಮೆಟಿಕ್ ಆಗಿ ಟಿಕ್ ಆಗಿರುತ್ತೆ. ಇನ್ನು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಮಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮುಂಚೆನೆ ನೀವು ಯಾವ್ದಾದ್ರು ತಪ್ಪಾಗಿದ್ರೆ ಸರಿಪಡಿಸ್ಕೊಳ್ಳಿ. ಏನಾದ್ರೂ ತಪ್ಪಾಗಿದ್ರು ಕೂಡ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದನ್ನ ವಾಪಸ್ಸಾಗಿ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಮತ್ತೊಂದು ಸರಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಮಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಯಾನಲ್ಲಿ ಕಾಣ್ತಿರತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನೀವು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಜೊತೆಗೆ ಇಲ್ಲಿ ಮೇಲ್ಗಡೆ SMS ಕೂಡ ಬಂದಿರತಕ್ಕಂಥದ್ದು. ಇವಾಗ ನೀವು ಇಲ್ಲಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಪ್ರಿಂಟ್ ತಗೋಬೇಕಾಗುತ್ತೆ. ಒಂದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನ ಯಾವ ರೀತಿ ಪ್ರಿಂಟ್ ತಗೋದಂತ ನೋಡ್ ತಗೋಣ. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಇದಕ್ಕೂ ಮುಂಚೆ ನೀವು ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿರ್ತೀರಿ ಡೈರೆಕ್ಟ್ ಆಗಿ ಅಲ್ಲೇ ಒಂದು ಪೇಜ್ ನವರು ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅದರ ಕೆಳಗೆ ನೋಡಿದ್ವಿ ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಕೊಡೋದ್ರಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ನೋಡಿದ್ವಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಕೂಡ ಆಗಿರತಕ್ಕಂಥದ್ದು. ಈಗ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ಟೈಪ್ ಮಾಡ್ತಾ ಬನ್ನಿ. ಸ್ಟೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಪ್ರಿಂಟ್ ಅಥವಾ ಡೌನ್ಲೋಡ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ತಗೋಬಹುದು. ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ PDF ಮೂಲಕ ನೀವು ಸೇವ್ ಕೂಡ ಮಾಡ್ಕೋಬಹುದು. ನನಗೆ ಇದನ್ನ PDF ಮೂಲಕ ಸೇವ್ ಮಾಡ್ಕೋತಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಚಾನೆಲ್ ಕಾಣ್ತಿರತಕ್ಕಂಥ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅದು ಆಟೋಮೆಟಿಕ್ ಆಗಿ ನನ್ನ ಹತ್ರ PDF ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಸೇವ್ ಆಗತಕ್ಕಂಥದ್ದು.
ನೀವು ಕೂಡ ಇಲ್ಲಿ ಇದೇ ರೀತಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಪ್ರಿಂಟ್ ಬೇಕಿತ್ತಂದ್ರೆ ಪ್ರಿಂಟ್ ತಗೊಳ್ಳಿ, ಇಲ್ಲಾಂದ್ರೆ PDF ಮೂಲಕ ಸೇವನ್ನ ಮಾಡ್ಕೊತಿದ್ರೆ ನಾನು ಇದರೊಳಗೆ ಹೇಳ್ತಕ್ಕಂಥ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಂಡು PDF ಮೂಲಕ ಕೂಡ ನೀವು ಇಲ್ಲಿ ಸೇವ್ ಮಾಡ್ಕೋಬಹುದು. ಇನ್ನ ಇದಾದ್ಮೇಲೆ ನೀವು ಇಲ್ಲಿ ಫೈನಲ್ ಪ್ರಿಂಟ್ ಅನ್ನ ತಗೊಂಡ್ಮೇಲೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗೌಟ್ ಆಗಬೇಕಾಗುತ್ತೆ. ಇನ್ನ ಲಾಗೌಟ್ ಯಾವ ರೀತಿ ಆಗ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರತಕ್ಕಂಥ 3 ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ವೆಲ್ಕಮ್ ನಿಮ್ಮ ನೇಮ್ ಅನ್ನ ಕೊಟ್ಟಿರ್ತಾರೆ, ಅದ್ರ ಮುಂದ್ಗಡೆ ಇಲ್ಲಿ ಏರೋ ಮಾರ್ಕ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಒಂದು ಏರೋ ಮಾರ್ಕ್ ಅಥವಾ ನಿಮ್ಮ ನೇಮ್ ನ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕೆಳಗಡೆ ಈ ರೀತಿ ಬಂದಿರುತ್ತೆ, ಇಲ್ಲಿ ಚೇಂಜ್ ದ ಪಾಸ್ವರ್ಡ್ ಮತ್ತು ಅದರ ಕೆಳಗಡೆ ಲಾಗೌಟ್ ಅಂತ ಒಂದು ಆಪ್ಷನ್ ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಲಾಗೌಟ್ ಕೂಡ ಆಗಿರತಕ್ಕಂಥದ್ದು. ಈ ಒಂದು ಇಂಡಿಯನ್ ನೇವಿಲಿ ಕಾಲಿರತಕ್ಕಂಥ ಚಾರ್ಜ್ಮನ್ ಮತ್ತು ಟೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ. ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಈಜಿಯಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ನಿಮ್ಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇನ್ನ ನೀವು ಇಲ್ಲಿ ಅರ್ಜಿನ ಸಲ್ಲಿಸುವಾಗ ಅಲ್ಲಿ ಫೋಟೋಗಳನ್ನು ಕೂಡ ಕ್ಯಾಪ್ಸ್ ಮಾಡಬೇಕಾಗುತ್ತೆ. ಒಂದು ಫೋಟೋಗಳನ್ನ ಯಾವ ರೀತಿ ಕ್ಯಾಪ್ಸ್ ಮಾಡಬೇಕಂತ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಕ್ರೋಮ್ ನಲ್ಲಿ ಒಂದು ಸೆಟ್ಟಿಂಗ್ ಅನ್ನ ಎನೇಬಲ್ ಮಾಡ್ಕೊಂಡು ಕ್ರೋಮ್ ನಲ್ಲಿ ನೀವು ಒಂದು ಫೋಟೋಗಳನ್ನ ಕ್ಯಾಪ್ಸ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತ ಅವರು ಸೆಪರೇಟ್ ಆಗಿ ಒಂದು ವಿಡಿಯೋ ಕೂಡ ಹಾಕಿದ್ದಾರೆ. ನಿಮಗೆ ಗೊತ್ತಾದಲ್ಲಿ ಅಲ್ಲಿ ನಾನು ಕೂಡ ಹೇಳಿದ್ದೀನಿ ಯಾವ ರೀತಿ ಒಂದು ವಿಡಿಯೋ ನೋಡ್ಕೊಂಡು ನೀವು ಎನೇಬಲ್ ಮಾಡ್ಕೋದು ಅಂತ. ಅಲ್ಲಿ ಕೂಡ ನೀವು ಎನೇಬಲ್ ಮಾಡ್ಕೊಂಡು ಫೋಟೋಗಳನ್ನ ಕ್ಯಾಪ್ಸ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಿಮಗೆ ಇನ್ನೂ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇಲ್ಲಿ ಕಲಿರತಕ್ಕಂಥದ್ರಿಗೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 31/12/2023 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಅದೇ ರೀತಿ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಎಷ್ಟೆಷ್ಟು ಹುದ್ದೆಗಳು ಅಂತ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋ ಕೂಡ ಒಂದು ವಿಡಿಯೋದ ಅನ್ಸ್ಕೊಂಡು ಹಾಕಿರ್ತೀನಿ. ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಇಂಡಿಯನ್ ನೇವಿಲಿ ಕಾಲಿರತಕ್ಕಂಥ ಉದ್ಯೋಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಎದುರಿಗೆ ಹೇಳ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಈಜಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ತಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಹೆಸರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಜೊತೆಯಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.